ಇರೇ ಗುರು ಒಂದು ನಿಮಿಷ ಇರಿ. ಒಂದು ನಿಮಿಷ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೆಸ್ರಿಗೆ ಬಿಡ್ತೀನಿ ಸ್ಟೋರ್ಗೆ. ಸ್ಯಾನ್ ಕನ್ನಡಿಗ ಬೇಡ ಸ್ಯಾನ್ ಸ್ಟೋರ್ ಅಂತ ಇಕ್ಕಣ. ಓಕೆ, ಇವಾಗ ಬನ್ನಿ ಇಂಟರ್ವ್ಯೂ. ಹಲೋ ಕ್ರೇಜ್ ಗೇಮರ್ಸ್, ಎಲ್ಲರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಓಕೆ, ಇವತ್ತು ಬಂದು ಹೊಸ ಗೇಮ್ ಮಾಡ್ತಾಯಿದ್ದೀವಿ ನಾವು. ಈ ಗೇಮ್ ಹೆಸರು ಮಾರ್ಕೆಟ್ ಸಿಮ್ಯುಲೇಟರ್ ಅಂತಾನೆ. ಓಕೆ, ಇದು ಯಾವುದೋ ಐಟಮ್ ಬೇರೆ ಸಿಕ್ಕೈತೆ, ಫುಲ್ಲು ಜೋಡಿಸ್ಬಿಡೋಣ ಆಗಿದ್ದಾಗೋಗ್ಲಿ. ಸ್ಟಾರ್ಟಿಂಗ್ ತೋರಿಸ್ತವ್ರು ಹೆಂಗೆ ಆಡೋದು ಅಂತ. ಗುರು ಇವ್ರು ತೋರಿಸಿಲ್ಲ ಅಂದರೂ ನಮ್ಮ ಪಾಡಿಗೆ ನಾವು ಆಡ್ತಾನೆ ಇದ್ವಿ ಇವರು. ಬನ್ನಿ ಇವಾಗ ಪ್ರೈಸ್ ಸೆಟ್ ಮಾಡೋಣ. ಓಕೆ, ಮಾರ್ಕೆಟ್ ಪ್ರೈಸ್ ಬಂದು $5.78, $6 ಅವರು ಇಕ್ಕಣ. ಅಟ್ಲೀಸ್ಟ್ ಒಂಚೂರು ಪ್ರಾಫಿಟ್ ಅವರು ಆಗಲಿ. ಓಕೆ, 6.24 ಇರಲಿ ಗುರು, ಕರೆಕ್ಟಾಗೈತೆ. ಒಬ್ಬೊಬ್ಬರು ಬರ್ತಾರೆ. ಓಕೆ, ಓಪನ್ ಮಾಡಿದ್ವಿ ಗುರು. ಏನು ಹೇಳ್ತಾ ಇದೆ ಅಂದರೆ, ಒಬ್ಬೊಬ್ಬರು ಬರ್ತಾರೆ ಗುರು, ಟೂ ಎಕ್ಸ್ಪೆನ್ಸಿವ್ ಅಂತ ಓಡೋಗ್ಬಿಡ್ತಾರೆ. ಏನು ಮಾಡೋದು, ಮೀಡಿಯಮ್ಮು, ನಮಗೂ ಪ್ರಾಫಿಟ್ ಆಗಬೇಕು, ಅವ್ರಿಗೂ ಪ್ರಾಫಿಟ್ ಆಗಬೇಕು, ಅದೇ ನಮ್ಮ ಸ್ಟ್ರಾಟಜಿ. ಓಕೆ, ಇಲ್ಲೊಂದು PC ಬೇರೆ ಐತಲ್ಲ ಗುರು, ನೋಡ್ಕೊಳ್ಳೋದಂದರೆ ಶೆಲ್ಫು, ಫ್ರಿಜ್ಜು, ಇನ್ನೂ ಬೇಜಾನು. ಓಕೆ, ಲೈಸೆನ್ಸ್ ಎಲ್ಲ ಐತೆ, ಬೇಕ್ರಿ ಗೀಕ್ರಿ, ಮಟನ್ ಗಿಟನ್ ಎಲ್ಲ ತೆಗಿಬೋದು ಗುರು. ಇವತ್ತು ಡೇ 0 ಅಷ್ಟೇ, 7:50 ನಡೀತೈತೆ. ಓಕೆ, ಅಣ್ಣ ಅಂತೂ ತುಂಬಾ ಸೆಲೆಕ್ಷನ್ ತೊಗೊಂಡ. ಓಕೆ ಇರಿ, ಇವನಿಗೆ 4 ಕಾಯಿನ್ಸ್ ಕೊಟ್ಬಿಡ್ತೀನಿ ಚೇಂಜು. ಅಣ್ಣ ಒಳ್ಳೆ ಶಾಪಿಂಗೇ ಮಾಡ್ದ, ಇದೇನು ದೊಡ್ಡ ಸ್ಟೋರ್ ಅಲ್ಲ. ಓಕೆ, ಇವನು ಯಾರು ಗುರು, ಇವನು ಬರೀ ಒಂದೇ ಒಂದು ಪ್ರಾಡಕ್ಟ್ ತೊಗೊಳಕ್ಕೆ ಬಂದಾನೆ. ಓಕೆ, ಬ್ಯಾಂಕ್ ಅಕೌಂಟು, ಕಾರ್ಡ್ ಬೇರೆ, ಪರವಾಗಿಲ್ಲ ಗುರು, ಟೆಕ್ನಾಲಜಿ ಮುಂದೆ ಐತೆ. ಓಕೆ, 3 ಚಾಕೋಸ್ ತೊಗೊಂಡವನ ಅಣ್ಣ. $18.72 ಆಯಿತು ಗುರು ನಿಂದು. ಓಕೆ, ಅದನ್ನು ಕ್ಯಾಶ್ ಬತ್ತು. ಏನು ಗುರು ಇಷ್ಟೊಂದು ಬೇಗ ಪ್ರಾಡಕ್ಟ್ ಸೇಲ್ ಆಗ್ತೈತೆ. ಓಕೆ, ಅಣ್ಣ ಇಷ್ಟು ಚಿಕ್ಕ ವಯಸ್ಸಿಗೆ ಚಾಕೋಸ್ ಬೇರೆ ತಿಂತವನೆ, ದೊಡ್ಡ ವಯಸ್ಸಿಗೆ ಚಾಕೋಸ್ ತಿಂತವನು ಗುರು. ಓಕೆ, ಆಂಟಿ ನೋಡು, ಓ ಗುರು ಪ್ರಾಡಕ್ಟೇ ಖಾಲಿ ಆಗಿಬಿಡೈತಲ್ಲ. ಓಕೆ, 2 ಚಾಕೋಸ್ ತೊಗೊಂಡ್ರು ಆಂಟಿ, ಏನೂ ಚೇಂಜ್ ಕೊಡೋಂಗಿಲ್ಲ ಇವ್ರಿಗೆ. ಓಕೆ, ಈ ಆಂಟಿ ಲಾಸ್ಟ್ ಚಾಕೋಸ್ ತೊಗೊಂಡ್ರು, ಚೇಂಜು $1.76 ಕೊಡಬೇಕು. ಇರಿ ಕೊಟ್ಬಿಡೋಣ ಗುರು. ಇದೇ ಒಂಚೂರು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ರುಪೀಸ್ ಅಂದರೆ ಏನು ಕನ್ಫ್ಯೂಸ್ ಆಗೋಲ್ಲ, ಈ ಡಾಲರ್ಸ್ ಅಂದರೆ ತುಂಬಾ ಕನ್ಫ್ಯೂಸ್ ಗುರು. ಓಕೆ, ಇವಾಗ ಪ್ರಾಡಕ್ಟ್ ಖಾಲಿ ಆಯಿತು, ಏನು ಮಾಡೋದು. ಇರಿ ಗುರು, ಇಲ್ಲೇ ಇತ್ತಲ್ಲ ಪ್ರಾಡಕ್ಟು, ಅಲ್ಲೇ ಆಚೆ ಕಡೆ. ಓಕೆ, ಇದೇನು ಆ್ಯಡ್ ನೋಡ್ರೆ ಕೊಡ್ತಾರಾ? ಅಯ್ಯೋ, ಆ್ಯಡ್ ಗಿಡ ಎಲ್ಲ ಇಲ್ಲ ಗುರು ಇವಾಗ. ಓಕೆ ಇರಿ, ಇದನ್ನು ಹಾಕ್ಬಿಡೋಣ. ಮತ್ತು ಬಾಕ್ಸನ್ನು ನಾವು ಯಾವತ್ತಿದ್ರು ಡಸ್ಟ್ಬಿನ್ಗೆ ಎಸಿಬೇಕು. ಆ್ಯಂಡ್ ಅದು ರೀಸೈಕಲ್ ಆಗುತ್ತೆ ಮತ್ತು ನಮಗೂ ಒಳ್ಳೆಯದು. ಆಮೇಲೆ ಅನ್ಕೋಬೇಡಿ ಏನು ಗುರು ಇವನು ಗೇಮ್ ಆಡೋದು ಬಿಟ್ಟು ನಮಗೆ ಪಾಠ ಹೇಳ್ಕೊಡ್ತಾನೆ ಅಂತ, ಜಸ್ಟ್ ಹೇಳ್ತಾ ಇರೋದಷ್ಟೇ. ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು $10. ಓಕೆ, ಬಿಯರ್ ಏನಿದ್ದು ಗುರು, ಬಿಯರಾ? ಈ ಗೇಮಲ್ಲಿ ಇದು ಬೇರೆ ಆಯಿತಾ. ಓಕೆ, $14 ಸೇಲ್ ಆಗ್ತೀನಿ. ಬಿಯರ್ ಆದರೆ ಏನು ನಮಗೇನು, ಒಟ್ನಲ್ಲಿ ಸೇಲ್ ಆಗಬೇಕು. ಓಕೆ, ಅಜ್ಜಿ ಬಿಯರ್ ಕುಡಿತಾರ ಗುರು. $9.13 ಆಯಿತು. ಅಜ್ಜಿ ಬ್ಯಾಂಕ್ ಅಕೌಂಟ್ ಇಕ್ಕೋರೆ ಈ ವಯಸ್ಸಿಗೂ. ಓಕೆ, ಅಜ್ಜಿ ಹಿಂದೆ ತಾತ ಫುಲ್ಲು ಬಿಯರು. $15.86 ಕೊಡಬೇಕು ಗುರು, ಕೊಟ್ಬಿಡೋಣ ಇರಿ. ಇದೇ ಕನ್ಫ್ಯೂಸ್ ಆಗೋದು, ಅದು ಯಾವ ಕಾಯಿನು ಯಾವ್ದು ಕೊಡಬೇಕು ಅಂತಲೇ ಗೊತ್ತಿಲ್ಲ. ಇಂಡಿಯನ್ ಗೇಮ್ ಆಗಿದ್ದರೆ ₹10, ₹20, ₹50, ₹10 ₹10 $25.86 ಚೇಂಜ್ ನಾವು ಕೊಡಬೇಕು ಗುರು. ಇಷ್ಟೊಂದು ಜನ ಬಿಯರ್ ಕುಡಿತಾರೆ, ಅದೇನು ಬಿಯರ್ ಆಯ್ತು ಏನು ಅಂತ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಬಿಯರ್ ಅಂತ ಇತ್ತು ಗುರು. ಏನಾರಾಗಲಿ ನಮ್ಗೆ ಯಾಕೆ. ಗುರು, ಬಿಯರ್ಗೆ ಇಷ್ಟೊಂದು ವ್ಯಾಲ್ಯೂ ಐತೆ ಅಂತ ಗೊತ್ತಿರಲಿಲ್ಲ. ಹುಡುಗಿರೆಲ್ಲ ಬಂದು ಈಸ್ಕೊಳ್ತವ್ರೆ, ಅಬ್ಬಬ್ಬ. ಓಕೆ, ಬೇಗನೆ ಸೇಲ್ ಆಗ್ತೈತೆ ಗುರು, ಇದು ಮಾತ್ರ ಸೈಕಾಗಿ ಸೇಲ್ ಆಗ್ತೈತೆ. ಒಳ್ಳೆ ಪ್ರಾಫಿಟ್ಟು, $168 ಪ್ರಾಫಿಟ್ಟು ಗುರು. ಓಕೆ, ಆಂಟಿಗೆ ಚೇಂಜ್ ಕೊಡೋಂಗಿಲ್ಲ, ಹೋಗಣ್ಣಿ. ಓಕೆ, ಖಾಲಿನೇ ಆಗೋಯ್ತಾ? ಇಲ್ಲ ಇನ್ನೂ ಐತೆ. ಓಕೆ, ನೈಟ್ ಆಯಿತು. ನೋಡ್ಕೊಳ್ಳೋದಂದರೆ ಇವತ್ತು ಡೇ 0, ನಾಳೆ ಡೇ 1 ಸ್ಟಾರ್ಟು ಗುರು. ನಾಳೆ ಡೇ 1, ಇನ್ನೂ ಡೇ 56ವರೆಗೂ ತೊಗೊಂಡೋಗೋಣ ಅಂತ ಇದ್ದೀನಿ ಈ ಸೀರೀಸು. ಯಾರಿಗಾದ್ರು ಇಷ್ಟ ಕಮೆಂಟ್ ಮಾಡಿ. $26.72 ಕೊಟ್ಟಬೇಕು ಇವನಿಗೆ. ಓಕೆ, ಇನ್ನೊಬ್ಬ ಬಂದ. ಏನು ಟೂ ಎಕ್ಸ್ಪೆನ್ಸಿವ್ ಅಂತ ಓಡೋಗ್ತಾವನು ಹಿಂದ್ಗಡೆ ಅವ್ನು ನೋಡಿ. ಇರಿ ಫಸ್ಟ್ ಇವನಿಗೆ ಚೇಂಜ್ ಕೊಟ್ಬಿಡೋಣ ಗುರು. ಇದು ಮಾತ್ರ ನನಗೆ ಹೆವಿ ಕನ್ಫ್ಯೂಸ್ ಹೊಡಿತೈತೆ. ಓಕೆ, ಅಣ್ಣಂಗೆ $2 ಎಕ್ಸ್ಟ್ರಾ ಕೊಟ್ಬಿಡಿ ಇನ್ನು ಗುರು. ಹೋಗಿ ಏನು ಮಾಡೋದು. ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಹಂಗಂದರೆ ಈ ಗೇಮಲ್ಲಿ ಡೇ 1 ನೋಡ್ಕೊಳ್ತಾ ಇರ್ಬೋದು, ಅಲ್ಲೇ ಮೇಲೆ ಕೊಟ್ಟವ್ರೆ ಡೇ 1. PC ನೋಡ್ಕೊಳ್ಳೋದಂದರೆ ಏನೋ ಬೇರೆ ಐತೆ ಐಟಮ್ಗಳು. ಫ್ರಿಜ್ ಬೇರೆ ಐತಲ್ಲ ಗುರು, ತಗೊಳ್ಳೇಬೇಕು. ಬಟ್ ಇವಾಗ ಆಗಲ್ಲ, ಯಾಕಂದರೆ ಫ್ರಿಜ್ಜು $400 ಅಂತೆ, ನಮ್ಮ ಹತ್ರ ಇರೋದೇ $211. ಇಲ್ಲಿ ನೋಡ್ರೆ ಪ್ರಾಡಕ್ಟ್ ಬೇರೆ ತೊಗೋಬೇಕು ಇವಾಗ. ಓಕೆ, ಪ್ರಾಡಕ್ಟ್ ಎಲ್ಲ ಖಾಲಿ. ಫೈನಲ್ ಲಾಸ್ಟ್ 2 ಪ್ರಾಡಕ್ಟ್ ಇತ್ತು. ಓಕೆ, ಈ ಅಣ್ಣನು ಬ್ಯಾಂಕ್ ಅಕೌಂಟು ಕ್ರೆಡಿಟು. ಓಕೆ ಗುರು, ಮನೆಗೆ ಹೋಗಿ ಆರಾಮಾಗಿ ಬಿಟ್ಕೊಂಡು ಬಾ, ಆಮೇಲೆ ಬೇಕಂದರೆ ಏನು ಬೇಕಾದ್ರೂ ತಗೊಳ್ಳುವಂತೆ. ಪಾಪ ಅವ್ರ ಅಮ್ಮ ಕಳಿಸಿದ್ರು ಅನ್ಸುತ್ತೆ ಅವನಿಗೆ. ಓಕೆ, ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಸ್ಲಾಟ್ ಇರಲಿ, ಮತ್ತು ಇನ್ನು $39ಗೆ ಮಾಮೂಲಿ
ಪ್ರಾಡಕ್ಟ್ಗಳು ತಗೊಳ್ಳೋಣ ಅಂತ. ಓಕೆ ಇದನ್ನ ನೀಟಾಗಿ ಸೆಟ್ ಮಾಡಬೇಕು. ಹಂಗೆ ಕಸ್ಟಮರ್ಗೂ ಒಂಚೂರು ನೀಟ್ನೆಸ್ಸು ಇರಬೇಕು. ನೀಟ್ನೆಸ್ ಇದ್ದರೆ ಕಸ್ಟಮರ್ ಯಾವುದೇ ಅಂಗಡಿ ಆದರೂ ಬರ್ತಾರೆ. ಗುರು ಹಿಂದ್ಗಡೆ ಫುಲ್ಲು ಗೋಡೆಗೆ ಟಚ್ ಹಂಗೆ ಇಲ್ಲಿ ಅಂತ ಇಷ್ಟೊಂದು ಗ್ಯಾಪು. ಇರಿ ಒಂದು ನಿಮಿಷ ಹಿಂದೆ ಹಾಕ್ಬಿಡ್ತೀನಿ, ಒಂದು ನಿಮಿಷ. ಓಕೆ ರೊಟೇಟ್ 45 ಡಿಗ್ರಿ, ರೊಟೇಟ್ 5 ಡಿಗ್ರಿ. 45 ಡಿಗ್ರಿ ಅಂದರೆ ಸ್ಪೀಡು, 5 ಅಂದರೆ ಸ್ಲೋ, ಅಷ್ಟೇ ಗುರು, ಇನ್ನೇನಿಲ್ಲ. ಓಕೆ ಅಷ್ಟೊಂದು ಆಗ್ತಾಯಿಲ್ಲ, ಒಟ್ಟಿನಲ್ಲಿ ಒಂಚೂರು ಲೈಟಾಗಾರು ಆಗೈತಿ. ಇದನ್ನು ಅದೇ ಪ್ಲೇಸ್ಗೆ ಇಕ್ಬಿಡೋಣ, ಅದೇ ಥರನೇ. ಓಕೆ ಗುರು ಆಯಿತು. ಇವಾಗ ಪ್ರಾಡಕ್ಟ್ ಏನು ತೊಗೊಬರೋದಂತ ಗೊತ್ತಾಗ್ತಾಯಿಲ್ಲ. ಇರಿ ಫಸ್ಟು PC ಹತ್ರ ಹೋಗಿ ಚೆಕ್ ಮಾಡ್ತೀನಿ ಯಾವ ಪ್ರಾಡಕ್ಟ್ ತೊಗೊಳ್ಳೋಣ ಅಂತ. ಓಕೆ ಪ್ರಾಡಕ್ಟ್ ಇಲ್ಲೈತೆ ಗುರು. ಚಾಕೋಸ್ ಒಂಚೂರು ಸೇಲ್ ಆಗ್ತಾಯಿತ್ತು ತಾನೆ, ಚಾಕೋಸೇ ತೊಗೊಳ್ಳೋಣ. ಇರಿ ಚಾಕೋಸು ಅದ್ರ ಜೊತೆ ಏನು ತೊಗೊಳೋದು? ಚಾಕೋಸೇ ಇವಾಗ ಇರೋದು ಅಷ್ಟೇ ಕಾಸು, ಇನ್ನೊಂದು $4 ಐತೆ, ಅದರಲ್ಲಿ ಏನೂ ತೊಗೊಳಕ್ಕಾಗಲ್ಲ. ಓಕೆ ರೇಟ್ ಮಾಡಬೇಕಾ ಈ ಗೇಮ್ಗೆ? ಗುರು ಇರುಗುರು ಇವತ್ತೇ ಫಸ್ಟ್ ಡೇ ಮಾಡ್ತಾ ಇರೋದು ನಾನು. ಅಕಸ್ಮಾತ್ ವ್ಯೂಸ್ ಬಂದರೆ ನಾನು ರೇಟ್ ಮಾಡ್ತೀನಿ. ಓಕೆ ಚಾಕೋಸ್ ಅಂತೂ ತುಂಬ ಜನನೇ ತೊಗೊಳ್ತವ್ರೆ, ಅದಕ್ಕೂ ಮುಂಚೆ ಚಿಕ್ಕ ಹುಡುಗರು ಜಾಸ್ತಿ ತೊಗೊಳ್ತವ್ರು ಗುರು. ಓಕೆ ಡಸ್ಟ್ಬಿನ್ ಇಲ್ಲಿ ಇಕ್ಬಿಡೋಣ, ಅಲ್ಲಿಕ್ಕಿ ಯಾವನ ಅಲ್ಲಿವರೆಗೂ ಹೋಗ್ತಾನೆ, ಇಲ್ಲೇ ಪಕ್ಕದಲ್ಲಿ ಇಕ್ಕರೆ ಓಕೆ. ಇರ್ಗುರು ಒಂದು ನಿಮಿಷ ಪ್ರೈಸಾರು ಸೆಟ್ ಮಾಡ್ತೀನಿ. ಕಮ್ಮಿಗೆ ತೊಗೊಬಿಟ್ಟವನು, ಇವನು ಕಮ್ಮಿಗೆ ಸಿಕ್ಬಿಡ್ತು. ಮಾರ್ಕೆಟ್ ಪ್ರೈಸ್ ಬಂದು $5, ನಾನು ಬಂದು $7. ಬೇಡ ಗುರು, 6.79 ಓಕೆ $6.90 ಸೇಲ್ ಮಾಡೋಣ. ಅಣ್ಣ ಫಸ್ಟೇ ಬಂದು ಕೈ ಹಾಕ್ಬಿಟ್ಟ ನನಗದೇ ನೋಡಿ. ಇವನಿಗೆ ಮಾತ್ರ $6. ಓಕೆ ಇವನು ಕೊಟ್ಟಾಯಿತು ಬಿಡಿ. ಇವ ಆಂಟಿ $13.14 ಕ್ರೆಡಿಟ್ ಕಾರ್ಡು. ಓಕೆ ಬಿಡುಗುರು. ಓಕೆ ಅಂಕಲ್ ಬಂದ. ಏನು ಗುರು ಚಾಕೋಸ್ಗೆ ಇಷ್ಟೊಂದು ವ್ಯಾಲ್ಯೂ ಆಯಿತಾ ಈ ಏರಿಯಾದಲ್ಲಿ? ನನಗಂತೂ ಗೊತ್ತಿರಲಿಲ್ಲ. ಓಕೆ ಇವನ್ನೊಂದು $6.90 ಆಯಿತು. ಹೋಗಿ ಗುರು ಮನೆಗೆ. ಓಕೆ ಅಂತ ಕೆಲವರು ಒಂದೊಂದೇ ಚಾಕ್ಸು, ಇನ್ನೊಂದು ತೊಗೊಳಪ್ಪ, ನೆಕ್ಸ್ಟ್ ತಿಂಗಳು ಆಗುತ್ತೆ. ಓಕೆ ತಲೆ ಅಲ್ಲಾಡ್ಸ್ಕೊಂಡು ಹೋದ ಅವನು. ಅಣ್ಣ ಬಂದೆ 2 ಚಾಕೋಸು, $13.80. ಓಕೆ ಸಾರಿ ನಾನು ಬೈ ಮಿಸ್ಸಾಗಿ ಏನೋ ಆಗ್ಬಿಟ್ಟೆ, 0.88. ಓಕೆ ಗುರು ನೆಕ್ಸ್ಟ್ ಟೈಮ್ ಸಿಗೋಣ, ಗುಡ್ ಬಾಯ್. ಓಕೆ ಆಂಟಿ ಬಂದರೆ, ಆಂಟಿ ಅಂತೂ 3 ಚಾಕೋಸು, ಮಕ್ಕಳು ಜಾಸ್ತಿ ಇರಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಚೇಂಜು $4.30 ಕೊಡ್ಬೇಕು, ಕೊಟ್ಬಿಡ್ತೀನಿ. ಹಿಂದ್ಗಡೆ ಇರೋನು ಏನು ನೋಡ್ತವನೆ, ಕೈಯಲ್ಲಿ ವಾಚ್ ಇಲ್ಲ ಅಂದರೂ ಕೈ ನೋಡ್ತವನೆ. ಅಣ್ಣ ಒಂದು ಚುರ್ಪೋದು, ಯಾಕಂದರೆ ಹುಡುಗಿ ಮುಂದೆ ಇದ್ಲಲ್ಲ ಅದಕ್ಕೋಸ್ಕರ. $5.10 ಕೊಟ್ಬಿಟ್ಟು ಇವನ್ನ ಕಳಿಸ್ಬಿಡೋಣ. ಗುರು ಏನು ಗುರು ಇಷ್ಟೊಂದು ಬೇಗ ಸೇಲ್ ಆಗ್ತೈತೆ? ಹೋಗಲೇ ಬಿಡಿ. ಓಕೆ ಡೇ 2 ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್. ಡೇ 2ಗೆ ಮತ್ತೊಮ್ಮೆ ನೋಡ್ಕೊಳ್ಳೋದಂದರೆ ಚಾಕೋಸು ಒಂದೇ ಒಂದು ಉಳ್ದೈತಲ್ಲ ಗುರು. ಹೋಗಲಿ ಅದನ್ನೂ ಸೇಲ್ ಮಾಡಿಬಿಡೋಣ ಹೋದರೆ ಹೋಗಲಿ. ಗುರು ನಾನು ಜಾಸ್ತಿ ಮೀಮ್ಸ್ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು. ದಿನಕ್ಕೆ 1 GB ಡೇಟಾ ನನಗೆ ಸಿಗೋದು. ಆ್ಯಂಡ್ ನಿಮ್ಮ ಸಪೋರ್ಟ್ ಕೊಟ್ಟರೆ ಮಾಡ್ಬೋದು, ನಾನು ಬೇರೆ ಬೇರೆ ಗೇಮ್ಸು ಆಡ್ಬೋದು. ಬಟ್ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಇಷ್ಟು ಮಾಡೋದು ವೇಸ್ಟೇ. ಆದರೂ ಪರವಾಗಿಲ್ಲ, ಟ್ರೈ ಮಾಡ್ತೀನಿ. ಎಲ್ಲಿವರೆಗೂ ರೀಚ್ ಆಗುತ್ತೋ ಅಲ್ಲಿವರೆಗೂ ರೀಚ್ ಆಗಲಿ. ಒಂದು ಐಟಮ್ ಆರ್ಡ್ರ್ ಮಾಡಿದ್ವಿ ಬನ್ನಿ ಗುರು. ಇದು ಮೈದಾ ಶೀಟ್ ಅಂತಾರ, ಏನೋ ಕಾರ್ನ್ ಫ್ಲೋರ್ ಏನೋ ಅಂತಾರೆ. ಕನ್ನಡದಲ್ಲಿ ನನಗೇನೋ ಗೊತ್ತಿಲ್ಲ ಗುರು, ಈ ಅಡುಗೆ ವಿಷಯಗಳಲ್ಲೆಲ್ಲ ನಮಗೆ ಅಷ್ಟೇ. ಓಕೆ ಮಾರ್ಕೆಟ್ ಪ್ರೈಸು $3, ನಾವು ಒಂದು $4 ಸೇಲ್ ಮಾಡೋಣ ಗುರು. ಆಗಿದ್ದಾವಾಗಲಿ $3 ಅಂದರೆ ನಾವು $4. ಓಕೆ ಇನ್ನೊಂದು ತರಿಸಿದ್ದೀವಿ ಚಾಕೋಸ್, ಯಾಕಂದರೆ ಚಾಕೋಸ್ ತುಂಬಾ ಸೇಲ್ ಆಗ್ತಾಯಿದ್ದು ಗುರು. ಚಾಕೋಸ್ ಬೇಕೇ ಬೇಕು. ಅದ್ರ ಕೆಳಗಡೆ ಚೆರಿದು ಇದೈತೆ, ಟಾಮ್ ಅಂಡ್ ಜೆರಿದು, ಅದಕ್ಕೋಸ್ಕರ ಏನಾದ್ರು ಬಂದು ಇಸ್ಕೊಳ್ತವ್ರಾ? ಗುರು ಓಪನ್ ಮಾಡ್ಬಿಡೋಣ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು. ಅದು ನೀಟಾಗಿ ಎಸ್ತೇ ಇಲ್ಲ, ಇರಿ ಎಸ್ಬಿಡ್ತೀನಿ. ಕ್ಲೀನ್ಲೆಸ್ ಇದ್ದರೆ ಅಂಗಡಿ ಮುಂದೆ ಕಸ್ಟಮರ್ಸು ತುಂಬಾ ಬರ್ತಾರೆ. ಓಕೆ ಅಣ್ಣ ಬಂದ. ಅಣ್ಣ ಏನು ತಗೊಳ್ತಾನೋ ನನಗೊಂದು ಗೊತ್ತಿಲ್ಲ. ಓಕೆ ಇದನ್ನು ನಾವು ಅನ್ಲಾಕ್ ಮಾಡಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡೋಣ. ಇದೇ ಮೊದಲನೇ ಎಪಿಸೋಡು, ಇನ್ನೂ ತುಂಬಾ ಎಪಿಸೋಡ್ಗಳು ಇರ್ತವೆ. ಓಕೆ ಅಣ್ಣ ಚಾಕೋಸ್ ತೊಗೊಂಡ ಗುರು. ಓಕೆ ಟಾಮ್ ಅಂಡ್ ಜೆರಿ ಇಷ್ಟ ಅನಿಸುತ್ತೆ ಅದಕ್ಕೋಸ್ಕರ. ಓಕೆ ಅಣ್ಣ ಕ್ರೆಡಿಟ್ ಕಾರ್ಡು. ಇನ್ನೊಬ್ಬ ಬಂದ, ಇವನೇನು ತೊಗೊಳ್ತಾನೆ? ಓಹೋ ಮೈದಾ ಶೀಟ್ ಕಾರ್ನ್ಫ್ಲೋರು. ಮೈದಾ ಶೀಟ್ ಗೊತ್ತಿಲ್ಲ ಗುರು, ಕಾರ್ನ್ಫ್ಲೋರ್ ಅಷ್ಟೇ. ಆಮೇಲೆ ಕಮೆಂಟಲ್ಲಿ ಹಾಕ್ಬೇಡಿ ಅದು ಮೈದಾ ಶೀಟಲ್ಲ ಅದು ಅಂದ್ಬಿಟ್ಟು. $4.97 ಕೊಟ್ಬಿಡೋಣ ಹೋದರೆ ಹೋಗಲಿ. ಒಂಚೂರು ಆಫರೇ ಹಾಕಿದ್ದೀನಿ ಅನಿಸುತ್ತೆ ಕಾರ್ನ್ಫ್ಲೋರ್ಗೆ, ಜಾಸ್ತಿ ಇಕ್ಬೇಕಾಯಿತು. ಓಕೆ ಅವನು ಯಾಕೆ ಏನೂ ತಗೊಳ್ತಾನೆ ಹೋದ ಅಂತ ನನಗಂತೂ ಗೊತ್ತಿಲ್ಲ. ಓಕೆ ವಾಂಟಿ ಬದಲಿ ಇರಿ. ಓಕೆ ಒಂದು ಕಾರ್ನ್ಫ್ಲೋರ್ ಅಷ್ಟೇನಾ ಗುರು? ಈ ಥರ ಆದರೆ ಆಗಲ್ಲ, ತಗೋಬೇಕಾಯ್ತು 1-2 ಕಾರ್ನ್ಫ್ಲವರ್. ಓಕೆ ಬಿಡಿ ಹೋದರೆ ಹೋಗಲಿ. ಓಕೆ ಇನ್ನೊಬ್ಬರು ಆಂಟಿ ಬಂದರು.
ಆಂಟಿ ಚಾಕೋಸ್ ತೊಗೊಬಿಟ್ಟವ್ರೆ ಗುರು. $1.10 ನಾನು ವಾಪಸ್ ಕೊಡಬೇಕು. ತಗೊಂಡೋಗಿ ಆಂಟಿ. ಬಂದ ಗುರು, ಇವ್ನು ಚಾಕೋಸ್ಗೆ ಕೈ ಹಾಕೋದು. ಹೇಳಿಲ್ಲ ಗುರು ಚಾಕೋಸ್ಗೆ ಕೈ ಹಾಕೋದು ಅಂತ. ಅಣ್ಣ ಬೆಳಗ್ಗೆನೆ ಚಾಕೋಸ್ ತಿನ್ನೋಕೆ ಆಸೆ ಪಟ್ಬಿಟ್ಟವನೆ. ಓಕೆ ತಗೋ ಗುರು, ನಿಂದು 10 cents. ಹಂಗಂದರೆ ಚೇಂಜ್ ಗುರು, ಕಾಯಿನ್ಸ್ಗೆ ಸೆಂಟ್ಸ್ ಅಂತ ಅಂದ್ಕೊಳ್ತೀನಿ. ಓಕೆ ಆಂಟಿ ಬಂದು ಕಾರ್ನ್ಫ್ಲವರ್ ಮನೇಲಿ ಅಡುಗೆ ಮಾಡಬೇಕು. ಬೋಂಡ ಗಿಂಡ ಏನಾದ್ರು ಬಜ್ಜಿ ಗಿಜ್ಜಿ ಮಾಡ್ಬೇಕು ಅನಿಸ್ತು ಆಂಟಿಗೆ. ಅಣ್ಣ ಚಾಕೋಸು ನನಗೆ ಗೊತ್ತಾಯ್ತು ಗುರು. ಟೂ ಎಕ್ಸ್ಪೆನ್ಸಿವಾ ಗುರು? ಕಾಸಿಲ್ಲ ಅಂದರೆ ಯಾಕೆ ಗುರು ಬರ್ತೀರಾ ನೀವು? ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಪಾಪ ಅವನೇ ಒಂದು ಎತ್ಕೊಬಿಟ್ಟ. 10 cents ಗುರು. ನಿಮಗೆ ಹಿಂಗೆ ಆಗಿರಬೇಕು. ಅಂಗಡಿಗೆ ಹೋಗ್ತೀರಾ, ಅಕಸ್ಮಾತ್ ಜಾಸ್ತಿ ಕಾಸಿದ್ರೆ ಬೇರೆ ಏನಾದ್ರು ತೊಗೊಬಂದ್ಬಿಡ್ತೀರಾ. ಓಕೆ ಅಜ್ಜಿ ನೋಡ್ಕೊಂಡ್ರೆ 2 ಚಾಕೋಸ್, ಒಂದು ಕಾರ್ನ್ಫ್ಲವರು. ಗುರು ಇನ್ನೂ ಬೇರೆ ಬೇರೆ ಐಟಮ್ ತರಿಸ್ಬೇಕು, ಫ್ರಿಜ್ ತರಿಸ್ಬೇಕು, ಐಸ್ ಕ್ರೀಮ್ಗಳು. ಟೂ ಎಕ್ಸ್ಪೆನ್ಸಿವಾ ಗುರು? ಒಂದು ತಗೋಬಿಟ್ಟು ಟೂ ಎಕ್ಸ್ಪೆನ್ಸಿವ್ ಅಂದರೆ ನಾವೇನು ಮಾಡೋದು? ತಗೊಳ್ಳಿ, ಇಷ್ಟ ಇಲ್ಲ ಅಂದರೆ ಹೋಗ್ತಾ ಇರಿ. ಪಕ್ಕದಲ್ಲಿರೋ ಇನ್ನೊಂದು ಆಂಟಿ ಓಕೆ 2 ಕಾರ್ನ್ಫ್ಲವರ್ ತೊಗೊಂಡ್ರು ಆಂಟಿ. $5.6 ಕೊಡೋಣ. ಏನು ಕೆಲವರು ಟೂ ಎಕ್ಸ್ಪೆನ್ಸಿವ್ ಅಂತ ಓಡೋಗ್ತವ್ರೆ ಗುರು. ಅಲ್ಲಿ ನಾನು ಇಕ್ಕಿರೋದೇ ಕಮ್ಮಿಗೆ. ಫಸ್ಟ್ ಆಫ್ ಆಲು ಟೂ ಎಕ್ಸ್ಪೆನ್ಸಿವ್ ಅಂತ ಓಡೋದ್ರೆ ನಾವೇನು ಮಾಡೋದು ಗುರು? ಅಂಗಡಿ ನಡ್ಸೋದ ಬೇಡವಾ? ಅಣ್ಣ ಬಂದ ಮತ್ತೆ ಬನ್ನ. ಓಕೆ ಅಣ್ಣ ಬೆಳಗ್ಗೆ ಒಂದು ಚಾಕೋಸು, ನೈಟ್ ಒಂದು ಚಾಕೋಸು. ಓಹೋ, ಅವಾಗೆ ಚಾಕೋಸ್ ಎಕ್ಸ್ಪೆನ್ಸಿವ್ ಅಂದ, ಇವಾಗ ನೋಡ್ರೆ ಕಾರ್ನ್ಫ್ಲವರ್ ಎಕ್ಸ್ಪೆನ್ಸಿವ್ ಅಂತವನೆ. ಗುರು ನೀನೇನು ಹೇಳು, ಒಟ್ನಲ್ಲಿ ನಮ್ಮ ಅಂಗಡಿಗೆ ಬರ್ತಾಯಿದೆಯಲ್ಲ, ಧನ್ಯವಾದ. ಅವನೇನೇ ತಗೊಳ್ಳಿ, ಒಟ್ನಲ್ಲಿ ನಮ್ಮ ಅಂಗಡಿಗೆ ರೆಗ್ಯುಲರಾಗಿ ಬರ್ತಾವನ, ಅದೇ ಬೇಕಾಗಿರೋದು ನಮಗೆ. ಹಿಂದ್ಗಡೆ ಬಂದ ಗುರು ಬೋಡ. $28.16 ಕೊಡಬೇಕು ವಾಪಸ್ ಚೇಂಜು. ಅವ್ರ ಹಿಂದೆ ಒಂದು ಆಂಟಿ ಅನ್ಬೇಕೋ ಹುಡುಗಿ ಅನ್ಬೇಕೋ ನನಗಂತೂ ಗೊತ್ತಿಲ್ಲ ಗುರು. ಓಕೆ ಆಂಟಿ ಒಂದು ಚಾಕೋಸ್, ಒಂದು ಕಾರ್ನ್ಫ್ಲವರು. 13 cents ವಾಪಸ್ ಕೊಟ್ಬಿಡೋಣ. ಸೇಲ್ ಆಗ್ತೈತೆ ಗುರು, ಚೆನ್ನಾಗೇ ಸೇಲ್ ಆಗ್ತೈತೆ, ಅಷ್ಟೊಂದೇನು ಇಲ್ಲ. ಓಕೆ ಅಣ್ಣ ಒಂದು ಚಾಕೋಸ್. ಅಣ್ಣ ಅಲ್ಲ ಅಂಕಲು. ಒಂದೇ ಒಂದು ಚಾಕೋಸ್ ತಗೋಣ. $2.10 ಕೊಟ್ಬಿಡೋಣ. ಹೋದ್ರೆ ಹೋಗಲಿ ಗುರು. ನೆಕ್ಸ್ಟ್ ಎಪಿಸೋಡಲ್ಲಿ